ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಭಾರತಕ್ಕೂ ಕೂಡ ತಟ್ಟುತ್ತಾ ಇದೆ ಇರಾನ್ ಇಸ್ರೇಲ್ ಯುದ್ಧದ ಬಿಸಿ. ಇದು ಯುದ್ಧ ಆರಂಭ ಆದ ದಿನದಿಂದಲೂ ಕೂಡ ತಟ್ಟುತ್ತಾ ಇರುವಂಥದ್ದೇ. ಓಮನ್ ಕಡಲ ತೀರದಲ್ಲಿ ಭಾರತೀಯ ಹಡಗಿನ ಮೇಲೆ ದಾಳಿಯಾಗಿದೆ. ಹಡಗಿನಲ್ಲಿ 24 ಭಾರತೀಯ ನಾಗರಿಕರು ಇರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧ ಭಾರತಕ್ಕೂ ಕೂಡ ಬಿಸಿ ತಟ್ತಾ ಇರೋದು. ಓಮನ್ ಕಡಲ ತೀರದಲ್ಲಿ ಭಾರತೀಯ ಹಡಗಿನ ಮೇಲೆ ದಾಳಿಯಾಗಿರೋದು. ಆ ಹಡಗಿನಲ್ಲಿ 24 ಭಾರತೀಯ ನಾಗರಿಕರು ಇರುವ ಬಗ್ಗೆ ಮಾಹಿತಿ ಇದೆ. ವಿದೇಶಾಂಗ ಇಲಾಖೆ ಭಾರತೀಯರ ರಕ್ಷಣೆಗೆ ಕ್ರಮವನ್ನ ತೆಗೆದುಕೊಂಡಿದೆ. ಯಾವಾಗ ಅಮೆರಿಕ ಇಸ್ರೇಲ್ ಸೇರಿ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ವು ಅಥವಾ ಈ ಯುದ್ಧ ಆರಂಭ ಆಯಿತು, ಆ ದಿನದಿಂದಲೂ ಕೂಡ ಭಾರತ ಮಾತ್ರ ಅಲ್ಲ, ಜಗತ್ತಿನ ಹಲವು ರಾಷ್ಟ್ರಗಳು ಒದ್ದಾಡ್ತಾ ಇದ್ದಾವೆ. ಎಸ್, ಈ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಓಮನ್ ಕಡಲ ತೀರದಲ್ಲಿ ಭಾರತೀಯ ಹಡಗಿನ ಮೇಲೆ ದಾಳಿಯಾಗಿರೋದು. ಈ ಹಡಗಿನಲ್ಲಿ 24 ಭಾರತೀಯ ನಾಗರಿಕರಿದ್ರು ಅನ್ನೋ ಬಗ್ಗೆ ಮಾಹಿತಿ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಯುದ್ಧ ಮುಗೀತು ಅಥವಾ ಕದನ ವಿರಾಮ ಘೋಷಣೆ ಆಗಿದೆ, ಎಲ್ಲ ಕೂಲ್ ಆಗಿದೆ ಅನ್ಕೊಳ್ಳುವಷ್ಟರಲ್ಲಿ ಮತ್ತೆ ಶುರುವಾಗ್ಬಿಟ್ಟಿದೆ ಈಗ ಯುದ್ಧ. ಏನೇನು ನಡೀತಾ ಇದೆ, ಜೊತೆಗೆ ಓಮನ್ ಕಡಲ ತೀರದಲ್ಲಿ ಭಾರತೀಯ ಹಡಗಿನ ಮೇಲೂ ಕೂಡ ದಾಳಿಯಾಗಿದೆ ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಯಾವಾಗ ಅಮೆರಿಕ ಮತ್ತು ಇರಾನ್ ಮಧ್ಯ ಒಂದು ರೀತಿ ಸಂಧಾನ ಏರ್ಪಟ್ಟಿತ್ತು, ಆದರೆ ಈ ಒಂದು ಸಂಧಾನ ಪ್ರಕ್ರಿಯೆಗೆ ಇಸ್ರೇಲ್ ಯಾವುದೇ ಕಾರಣಕ್ಕೂ ಸಮ್ಮತಿಯನ್ನು ಸೂಚಿಸಿರಲಿಲ್ಲ. ನಿರಂತರವಾಗಿ ಏನೊಂದು ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ ಉಗ್ರರ ನೆಲೆಗಳ ಮೇಲೆ ಇಸ್ರೇಲ್ ನಿರಂತರ ದಾಳಿಯನ್ನು ನಡೆಸ್ತಾ ಇತ್ತು. ಅದರಲ್ಲೂ ಕೂಡ ಲೆಬನಾನ್ ರಾಜಧಾನಿ ಬೈರೂತ್ ಮೇಲೆ ಇಸ್ರೇಲ್ ನಡೆಸಿದಂಥ ಈ ಒಂದು ಭೀಕರ ದಾಳಿಗಳೇನಿತ್ತು ಅದಕ್ಕೆ ಪ್ರತೀಕಾರ ಎಂಬಂತೆ ಮೊದಲ ಬಾರಿಗೆ ಇರಾನ್ನಿಂದ ಇಸ್ರೇಲ್ ಮೇಲೆ ದೊಡ್ಡ ಮಟ್ಟದ ದಾಳಿ ನಡೀತು. ಅದು ಕೂಡ ಇಸ್ರೇಲ್ನ ಬಂದರು ನಗರಿಯಾದಂಥ ಐಫಾ ಸಿಟಿ ಮೇಲೆ ದೊಡ್ಡ ಮಟ್ಟದ ದಾಳಿ ನಡೀತು. ಈ ದಾಳಿ ಸಂದರ್ಭದಲ್ಲಿ ಐಫಾ ಬಂದರಿಗೆ ಕೂಡ ಭಾರಿ ಪ್ರಮಾಣದ ಹಾನಿಯಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಜೊತೆಗೇ ಇಸ್ರೇಲ್ನ ಸೇನಾ ಘಟಕಗಳ ಮೇಲೂ ಕೂಡ ಒಂದು ಕ್ಷಿಪಣಿ ದಾಳಿಗಳು ನಡೆದಿವೆ. ಸುಮಾರು 100 ಕ್ಷಿಪಣಿಗಳು ಏಕಕಾಲಕ್ಕೆ ಇಸ್ರೇಲ್ ಮೇಲೆ ಅಪ್ಪಳಿಸಿದಂಥ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಕ್ಷಿಪಣಿಗಳು ಒಂದು ಇಸ್ರೇಲ್ನ ನೆಲಕ್ಕೆ ಅಪ್ಪಳಿಸಿದ್ದಾವೆ. ಇನ್ನು ಮಿಕ್ಕಂಥ ಕ್ಷಿಪಣಿಗಳನ್ನು ಆಗಸದಲ್ಲೇ ಹೊಡೆದುರುಳಿಸುವಂಥ ಕೆಲಸವನ್ನು ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆ ಮಾಡಿದೆ. ಇದಾದ ಬಳಿಕನೇ ಇದಾದ ಬೆನ್ನಲ್ಲೇ ಇಸ್ರೇಲ್ ಕೂಡ ಪ್ರತಿ ದಾಳಿಯನ್ನು ಆರಂಭಿಸಿತು. ಮೊದಲಿಗೆ ಇರಾನ್ನ ಪೆಟ್ರೋಕೆಮಿಕಲ್ಸ್ ಫ್ಯಾಕ್ಟ್ರಿ ಏನಿತ್ತೆ ಅದ್ರ ಮೇಲೆ ದಾಳಿ ನಡೆಸಿ ಭಾರಿ ಪ್ರಮಾಣದ ಹಾನಿಯನ್ನು ಸೃಷ್ಟಿ ಮಾಡಿತು. ಅದ್ರ ಜೊತೆಯಲ್ಲೇ IRGCಯ ಪ್ರಮುಖ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿತು. ಇವೆಲ್ಲದ್ರ ಮಧ್ಯೆ IRGCಯ ಒಂದು ಕ್ಷಿಪಣಿ ಸಂಗ್ರಹ ನೆಲೆಗಳ ಮೇಲೆ ಕೂಡ ದಾಳಿ ನಡೆದಿದೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಇಸ್ಫಹಾನ್ನಲ್ಲಿರುವಂಥ ಅಣು ಸಂರಕ್ಷಣಾ ಘಟಕದ ಮೇಲೂ ಕೂಡ ದಾಳಿ ನಡೆದಿದೆ ಅನ್ನೋ ಮಾಹಿತಿ ಇದೆ. ಇವೆಲ್ಲ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಿರೋವಂಥ ಈ ಫೈಟ್ ಏನಿದೆ ಇದಕ್ಕೆ ಹೌತಿ ಉಗ್ರರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಏನು ಯಮನ್ನಲ್ಲಿ ಇರುವಂಥ ಹೌತಿ ಉಗ್ರರು ನೇರವಾಗಿ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇವೆಲ್ಲದ್ರ ಮಧ್ಯೆ ಒಮಾನ್ನ ಒಂದು ಕಡಲ ತೀರದಲ್ಲಿ ಭಾರತದ ಒಂದು ಸರಕು ಸಾಗಣೆ ಹಡಗಿತ್ತು. ಆ ಹಡಗು ಭಾರತದ ಕರಾವಳಿಯತ್ತ ಧಾವಿಸ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಈ ಹಡಗಿನ ಮೇಲೆ ದಾಳಿ ನಡೆದಿದೆ. ಅದು ಹಡಗಿನ ಒಂದು ಸೇಫ್ ಪ್ಯಾಸೇಜಿಂಗ್ ಬೋಟ್ಸ್ ಏನಿರುತ್ತೆ ಆ ಒಂದು ಘಟಕ ಏನಿತ್ತು ಆ ಘಟಕದ ಮೇಲೆ ದಾಳಿ ನಡೆದಿದೆ. ಈ ಒಂದು ಹಡಗು ಸಂಪೂರ್ಣ ಭಾರತೀಯ ಮಾಲೀಕತ್ವದ್ದು. ಜೊತೆಗೆ ಈ ಹಡಗಿನಲ್ಲಿದ್ದ 24 ಮಂದಿ ಎಲ್ಲರೂ ಭಾರತೀಯ ಪ್ರಜೆಗಳೇ. ಅವರಿದ್ದಂಥ ಇವು ಹಡಗಿನ ಮೇಲೆ ದಾಳಿ ನಡೆದಿದೆ. ಆದರೆ ಭಾರತೀಯ ಪ್ರಜೆಗಳಿಗೆ ಯಾವುದೇ ಒಂದು ಹಾನಿ ಆಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಸಂಬಂಧ ಈಗಾಗಲೇ ವಿದೇಶಾಂಗ ಇಲಾಖೆ ಮಾತ್ರ ಅಲ್ಲ, ರಕ್ಷಣಾ ಸಚಿವಾಲಯ ಕೂಡ ಈ ಒಂದು ಹಡಗಿನಲ್ಲಿದ್ದ ಸಿಬ್ಬಂದಿಯ ರಕ್ಷಣೆಗೆ ಧಾವಿಸಿದ್ದಾರೆ. ಭಾರತೀಯ ನೌಕಾಪಡೆ ಈ ಒಂದು ಹಡಗಿನತ್ತ ಈಗಾಗಲೇ ಪ್ರಯಾಣ ಬೆಳೆಸಿದೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಬಳಿ ಈ ಹಡಗು ಬಂದಂಥ ಸಂದರ್ಭದಲ್ಲಿ ಈ ಹಡಗನ್ನು ಭಾರತೀಯ ಸೇನೆ ವಶಕ್ಕೆ ಪಡೆದು ಪರಿಶೀಲನೆ ನಡೆಸುವಂಥ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಸಿಗ್ತಿರೋ ಮಾಹಿತಿ ಪ್ರಕಾರ ಹಡಗಿನ ಮೇಲೆ ದಾಳಿ ನಡೆದಿದೆ, ಆದರೆ ಭಾರತೀಯರಿಗೆ ಏನೂ ಆಗಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.